ಯಾಕಂದ್ರೆ ರೈತ ಪ್ರತಿ ಟನ್ನಿಗೂ 1,000 ರೂಪಾಯಿ ಕಳ್ಕೊಳ್ತಾನೆ. ಅಂದಾಜು ಬರೋ ಯಾವ ಕಾಲಕ್ಕೂ ಅಷ್ಟು ಏನು ಖರ್ಚು ಮಾಡಿರ್ತಾನೆ ಅವನ ಭೂಮಿ ಲೆಕ್ಕ ಎಲ್ಲ ತೆಗೆದಾಗ ಇವತ್ತು ಮಿನಿಮಮ್ 4,000 ರೂಪಾಯಿ ಒಂದು ಟನ್ನಿಗೆ ಖರ್ಚು ಬಂದೇ ಬರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಹೆಚ್ಚಾಗ್ತದೆ ಕಡಿಮೆ ಅಂತ ಆಗೋದಿಲ್ಲ. ಹಾಗಿದ್ದಾಗ ಪಾಪ 3,000-2,000 ಕೊಟ್ಟು ತೊಗೊಳ್ತಾನೆ. ಯಾಕಂತಂದ್ರೆ ಅವ್ನಿಗೆ ಗೊತ್ತಿಲ್ಲ ತನ್ನ ಲಾಸ್ ಏನಾಗಿದೆ ಅಂತೇಳಿ. ಭೂಮಿ ಪ್ರತಿ ವರ್ಷವೂ ಸವಕಳಿ ಆಗ್ತದೆ ಅನ್ನೋದು ತಿಳುವಳಿಕಿಲ್ಲ, ಮಾತಾಡ್ತಾರೆ ಅಷ್ಟೇ. ಆದರೆ ದೊಡ್ಡ ಅಮೌಂಟ್ ಬಂದಾಗ ನಾವು ಲಾಭ ಆಗಿದೆ ಪಾಪ ರೈತ ತಗೋತಾನೆ, ಮುಗ್ದಿದ್ದಾನೆ. ಅದನ್ನು ಸದುಪಯೋಗ ಈ ಎಲ್ಲ ರಾಜಕಾರಣಿಗಳು ತೊಗೊಳ್ತಾ ಇರ್ತಾರೆ. ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು, ಜೊತೆಗೆ ವಿಠ್ಠಲ ಹಲಗೇಕರ್ ಅವರಾಗಿರ್ಬೋದು, ನಮ್ಮ ಚಂದ್ರರಾಜ ಹಟ್ಟಿಹೊಳಿಯವರಾಗಿರ್ಬೋದು, ಬಾಬಾ ಸಾಹೇಬ್ ಪಾಟೀಲರಾಗಿರ್ಬೋದು, ಇವರೆಲ್ಲರೂ ಈ ಬಂದರೆ ರೈತ ದುಡ್ದವ್ರು ಇದ್ದಾರೆ. ಮುಖಾಶಿ ಭಾಳ ಜನ ಇದ್ದಾರೆ, ವರ್ಕ್ ಮಾಡಿದವ್ರು ಇದ್ದಾರೆ. ಅದು ದುರ್ದೈವ ಏನಪ್ಪ ಅಂದರೆ ದೇಶದ್ದು ರೈತರಲ್ಲಿ ಹೊಂದಾಣಿಕೆ ಇಲ್ಲದ್ದು. ಆಗ ರಾಜಕಾರಣಿಗಳು ಲಾಭ ಮಾಡ್ಕೊತಾರೆ. ಈಗ ಮಾಡ್ಕೊಂಡು ಹೊಂಟಿದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರೆಲ್ಲ ಹೇಳ್ಬೋದು. ಅವ್ರು ಇಲ್ಲ ನಾವೆಲ್ಲ ಹಾಗೆ ಹೀಗೆ ಏನೋ ಹೇಳ್ಬೋದು. ಅದೇ ಕಾಲಕ್ಕೆ ನಮ್ಮ ಜಾರಕಿಹೊಳಿ ಸಹೋದರರು ಹೇಳ್ಬೋದು, ಇಲ್ಲ ನಾವು ಹೊಕ್ಕೇರೊಳಗೆ ಏನಿಲ್ಲ ರೀ ಜನಸಭೆಗೆ ಬಂದ್ವಿ, ನಮ್ಮ ಅಲ್ಲಿ ಬೆಂಬಲಿಗರಿದ್ದಾರೆ, ಅವರ ರಕ್ಷಣೆಗೆ ನಾವು ನಿಂತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಕಾರಣ ಅಲ್ಲಿ ಒಂದು ರಮೇಶ್ ಕತ್ತಿ ಅವರ ಒಂದು ವೃತ್ತಾವಳಿ ನೋಡ್ತಾ ಇದ್ವಿ ನಾವು. ಅವರ ಒಂದು ರೀತಿ ಮಾತುಗಳು ನೋಡಿದಾಗ ಹೌದು ಪಾಲಿನೇ ಹೋದಪ್ಪ ಅಂತ ಅನ್ನಿಸ್ತದೆ. ಅದೇ ರೀತಿ ಗೋಕಾಕ್ ಮತ್ತು ಅರ್ಬೈ ಭಾಗದಲ್ಲಿ ಹಿಂಗೆ ಜನ ಬೆದರ್ತಾ ಇದ್ದಾರೆ. ಆ ಮತ್ತು ಬೇರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಜನನೂ ಬೆದರ್ತಾ ಇದ್ದಾರೆ. ಅವು ಸತ್ಯನ ಸುಳ್ಳೇನಲ್ಲ. ಹೀಗಾಗಿ ಅಲ್ಲೇ ಹುಕ್ಕೇರಿಗೆ ಅವು ಕೇವಲ ನಮ್ದು ಏನಪ್ಪ ವಿದ್ಯುತ್ ಮತ್ತು ಜನರಿಗೆ ಅಂದ್ರೆ ಅಲ್ಲಿ ವಿದ್ಯುತ್ ಉಪಯೋಗ ಮಾಡೋ ಜನರಿಗೆ ಜೊತೆಗೆ ಹೀರಾ ಶುಗರ್ ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕೆ ಲಾಸ್ ಮಾಡ್ತಾಯಿದ್ದಾರೆ, 600 ಕೋಟಿ 700 ಕೋಟಿ ರೂಪಾಯಿ ಲಾಸ್ ಆಗಿದೆ, ಅದಕ್ಕೆ ಬಂದೀವಿ ಬರ್ತಾ ಇದ್ದೀವಿ, ನಮ್ಮ ಫಾಲೋವರ್ಗಳನ್ನ ರಕ್ಷಣೆ ಮಾಡೋಕ್ಕೆ ಬರ್ತಾಯಿದ್ದೀವಿ ಅಂತ ಇದೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಈರಣ್ಣ ಕನ್ನಡಿಯವರು ಎರಡೂ ಇಲ್ಲಪ್ಪ ರಾಜಕೀಯ ಲಾಭಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಪಾಪ ಸಂತರಿಸ್ತಾರೆ, ಒಳಗೆ ಬರ್ತಾ ಇದೆ. ಎಷ್ಟೋ